ಬಸವರಾಜ ರಾಯರೆಡ್ಡಿ ಅವರು ಕೂಡ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾರು ಏನೇ ಅನ್ನಲಿ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದುವರಿತಾರೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಸಲಹೆಗಾರ, ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸಿಎಂ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಮಾತಿದು. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳು ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋದು ಸಹಜ, ಅಧಿಕಾರ ಹಂಚಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನು ನೋಡಿ ನೀವು ಒಂದ್ಸರಿ. ಅಪ್ರೋಪ್ರಿಯೇಟ್ ಡಿಸಿಷನ್, ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು, ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿ ಕೊಟ್ಟಾರೆ ಯಾರು? ಬಾಂಡ್ ಪೇಪರ್ದು ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದು ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಾಡಬೇಕಾಗಿದ್ರೆ ಶಾಸಕರನ್ನು ಕರಿಬೇಕು ಅವರು, ಹೈಕಮಾಂಡ್ನವರು. ಇಲ್ಲಪ್ಪ ಇಂಥ ಕಾರಣಕ್ಕಾಗಿ ತೆಗಿತೇವೆ ಅಂದಾಗ ಶಾಸಕರ ಬಹುಮತ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ನು ಅಪ್ರಿಷಿಯೇಟ್ ಮಾಡಬೇಕು. ಅವನಲ್ಲಿ ಹೇಳೋದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಸುಮ್ಮನೆ ಗೊಂದಲಗಳಿದು. ಅವ್ರು ಯಾರೋ ಬೆಂಬಲಿಗರು ಹೇಳಿದ್ದಾರೆ, ಮತ್ತು ಅವ್ರ ಬೆಂಬಲಿಗರು ಕೆಲವು ಮಂದಿ ನಾವು ಮಂತ್ರಿ ಆಗಿ ಹೋಗಿವರು ಇರ್ತಾರೆ. ಅದಕ್ಕೆ ಇದು ಯಾವುದು ಸಮಸ್ಯೆ ನಮ್ಮ ಪಕ್ಷದಲ್ಲಿ ಇಲ್ಲ. ಇದು ಆಗಲಾರ್ದು. ನನಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಾಗಲೇ ಒಂದು ನಿಮಿಷ ಎಂಡ್ ಮಾಡಿಬಿಡ್ತೇನೆ. ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಕೂಡ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾರು ಏನೇ ಅನ್ನಲಿ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದುವರಿತಾರೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಸಲಹೆಗಾರ, ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸಿಎಂ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಮಾತಿದು. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳು ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋದು ಸಹಜ, ಅಧಿಕಾರ ಹಂಚಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನು ನೋಡಿ ನೀವು ಒಂದ್ಸರಿ. ಅಪ್ರೋಪ್ರಿಯೇಟ್ ಡಿಸಿಷನ್, ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು, ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿ ಕೊಟ್ಟಾರೆ ಯಾರು? ಬಾಂಡ್ ಪೇಪರ್ದು ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದು ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಾಡಬೇಕಾಗಿದ್ರೆ ಶಾಸಕರನ್ನು ಕರಿಬೇಕು ಅವರು, ಹೈಕಮಾಂಡ್ನವರು. ಇಲ್ಲಪ್ಪ ಇಂಥ ಕಾರಣಕ್ಕಾಗಿ ತೆಗಿತೇವೆ ಅಂದಾಗ ಶಾಸಕರ ಬಹುಮತ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ನು ಅಪ್ರಿಷಿಯೇಟ್ ಮಾಡಬೇಕು. ಅವನಲ್ಲಿ ಹೇಳೋದು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಸುಮ್ಮನೆ ಗೊಂದಲಗಳಿದು. ಅವ್ರು ಯಾರೋ ಬೆಂಬಲಿಗರು ಹೇಳಿದ್ದಾರೆ, ಮತ್ತು ಅವ್ರ ಬೆಂಬಲಿಗರು ಕೆಲವು ಮಂದಿ ನಾವು ಮಂತ್ರಿ ಆಗಿ ಹೋಗಿವರು ಇರ್ತಾರೆ. ಅದಕ್ಕೆ ಇದು ಯಾವುದು ಸಮಸ್ಯೆ ನಮ್ಮ ಪಕ್ಷದಲ್ಲಿ ಇಲ್ಲ. ಇದು ಆಗಲಾರ್ದು. ನನಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಾಗಲೇ ಒಂದು ನಿಮಿಷ ಎಂಡ್ ಮಾಡಿಬಿಡ್ತೇನೆ. ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಕೂಡ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾರು ಏನೇ ಅನ್ನಲಿ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದುವರಿತಾರೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಸಲಹೆಗಾರ, ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಸಿಎಂ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಮಾತಿದು. ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳು ಇಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋದು ಸಹಜ, ಅಧಿಕಾರ ಹಂಚಿಕೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನು ನೋಡಿ ನೀವು ಒಂದ್ಸರಿ. ಅಪ್ರೋಪ್ರಿಯೇಟ್ ಡಿಸಿಷನ್, ಇಟ್ ಇಸ್ ನಾಟ್ ಈಸಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಇನ್ನು ಎರಡನೇದು, ಹೈಕಮಾಂಡ್ 2.5 ವರ್ಷ ಅಂದಾಗ ಅವ್ರದ್ದೇನು ಅಗ್ರಿಮೆಂಟ್ ಆಗುವಾಗ ಇದೇನು ಕಾಂಟ್ರಾಕ್ಟಾ? ಇದು ಸೈನ್ ಮಾಡಿ ಕೊಟ್ಟಾರೆ ಯಾರು? ಬಾಂಡ್ ಪೇಪರ್ದು ಅವರಿಂದ ಸಾಕ್ಷಿ ಹಾಕಿದಾರ? ಇವೆಲ್ಲ ಸುಳ್ಳು. ಒಂದು ಸಾರಿ ನಾವು ಎಲೆಕ್ಟ್ ಮಾಡಿದ ಮೇಲೆ ಪದೇ 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 ನನಗೆ ಹೇಳಿ ಬೇಸರ ಆಗೈತೆ, 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೆ. ಚೇಂಜ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಾಡಬೇಕಾಗಿದ್ರೆ
ಶಾಸಕರನ್ನ ಕರಿಬೇಕು ಅವರು ಹೈಕಮಾಂಡ್ನವರು, ಇಲ್ಲಪ್ಪ ಇಂಥ ಕಾರಣಕ್ಕಾಗಿ ತೆಗಿತೇವೆ ಅಂದಾಗ ಶಾಸಕರ ಬಹುಮತ ನೋಡಿಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ನು ಅಪ್ರಿಷಿಯೇಟ್ ಮಾಡಬೇಕು. ಅವನಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಸುಮ್ಮನೆ ಗೊಂದಲಗಳಿದು. ಅವ್ರು ಯಾರೋ ಬೆಂಬಲಿಗರು ಹೇಳಿದ್ದಾರೆ, ಮತ್ತು ಅವ್ರ ಬೆಂಬಲಿಗರು ಕೆಲವು ಮಂದಿ ನಾವು ಮಂತ್ರಿ ಆಗಿ ಹೋಗಿವರು ಇರ್ತಾರೆ. ಅದಕ್ಕೆ ಇದು ಯಾವುದು ಸಮಸ್ಯೆ ನಮ್ಮ ಪಕ್ಷದಲ್ಲಿ ಇಲ್ಲ. ಇದು ಆಗಲಾರ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಾಗಲೇ ಒಂದು ನಿಮಿಷ ಎಂಡ್ ಮಾಡಿಬಿಡ್ತೇನೆ. ಈಗಾಗಲೇ ಬಸವರಾಜ ರಾಯರೆಡ್ಡಿ ಅವರು ಕೂಡ 5 ವರ್ಷ CM ಸಿದ್ದರಾಮಯ್ಯ ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾರು ಏನೇ ಅನ್ಲಿ CM ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದುವರಿತಾರೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳ ಸಲಹೆಗಾರ, ಆರ್ಥಿಕ ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. CM ಸಲಹೆಗಾರ ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಮಾತಿದು. CM ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳು ಇಲ್ಲ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರೋದು ಸಹಜ.